ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಿನದ ಆರಂಭವು ಉತ್ತಮವಾಗಿದ್ದರೆ ದಿನವಿಡೀ ಮಾಡುವ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಎಂದು ನಮ್ಮ ಗ್ರಂಥಗಳು, ಶಾಸ್ತ್ರಗಳು ಮತ್ತು ವಿದ್ವಾಂಸರು ಹೇಳುತ್ತಾರೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಜನರು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲವು ತಪ್ಪುಗಳು ಅವರ ಕೆಲಸ ಮತ್ತು ಆರೋಗ್ಯವನ್ನು ಹಾಳು ಮಾಡುತ್ತವೆ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ನಂತರ ಮಾಡಬಾರದ ಕೆಲಸಗಳು ಯಾವುವು ಎಂದು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಆ ಕೆಲಸಗಳ ಬಗ್ಗೆ ನಾವೀಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಈ ಮಾಹಿತಿಗೆ ಲೈಕ್ ಮಾಡಿ, ಕೊನೆತನಕ ಓದಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಒಮ್ಮೆ ಲಕ್ಷ್ಮೀ ಮಾತೆ ಶ್ರೀಹರಿಯನ್ನು ಕುರಿತು, ಪ್ರಭು ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಬಡವನಾಗಿರುತ್ತಾನೆ. ಅದೇ ರೀತಿ ಕೆಲವು ವ್ಯಕ್ತಿಗಳು ಬಡತನದಿಂದ ಹೊರಬಂದು ಬಹಳ ಬೇಗ ಶ್ರೀಮಂತರಾಗುತ್ತಾರೆ. ಇದರ ಹಿಂದಿರುವ ರಹಸ್ಯವೇನು ಎಂದು ಕೇಳಿದಳು. ಆಗ ಶ್ರೀಹರಿಯು, ದೇವಿ, ಒಬ್ಬ ವ್ಯಕ್ತಿ ಬಡವನಾಗಿರಲು ಪ್ರಮುಖವಾಗಿ 4 ಕಾರಣಗಳಿವೆ. ಯಾರು ಈ 4 ಅಭ್ಯಾಸಗಳನ್ನು ಸುಧಾರಿಸಿಕೊಳ್ಳುತ್ತಾರೋ ಅವರನ್ನು ಜೀವನದಲ್ಲಿ ಶ್ರೀಮಂತರಾಗದಂತೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿ ಒಂದು ಕಥೆಯನ್ನು ಹೇಳುತ್ತಾರೆ. ಒಂದು ಊರಿನಲ್ಲಿ ಸಾಧು ಮಹಾರಾಜರ ಆಶ್ರಮವಿತ್ತು. ಅಲ್ಲಿಗೆ ಒಬ್ಬ ಬಡ ರೈತ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಹೋದನು. ರೈತನ ಕಷ್ಟಗಳನ್ನು ಕೇಳಿದ ಸಾಧುಗಳು, ಬಡತನ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಅಭ್ಯಾಸಗಳು ಸರಿಯಾಗಿಲ್ಲದಿರುವುದು ಕೂಡ ಬಡತನವೇ ಎಂದು ಹೇಳಿ 4 ಅಭ್ಯಾಸಗಳ ಬಗ್ಗೆ ತಿಳಿಸಿದರು. ಮೊದಲನೆಯದಾಗಿ ಸೋಮಾರಿತನ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದು ಸೋಮಾರಿಯಾಗಿ ತನ್ನ ದಿನವನ್ನು ಸರಿಯಾಗಿ ಪ್ರಾರಂಭಿಸದಿದ್ದರೆ ಅವನ ಜೀವನ ಯಾವಾಗಲೂ ವ್ಯರ್ಥವೇ ಆಗಿರುತ್ತದೆ. ಸಮಯಕ್ಕೆ ನಿದ್ರೆಯಿಂದ ಎದ್ದು ಕೆಲಸ ಪ್ರಾರಂಭಿಸುವುದೇ ಯಶಸ್ಸಿಗೆ ಮುಖ್ಯ ಮಾರ್ಗವಾಗಿದೆ. ಎರಡನೆಯ ಅಭ್ಯಾಸವೆಂದರೆ ನಕಾರಾತ್ಮಕ ಆಲೋಚನೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಆತಂಕಕಾರಿ ಆಲೋಚನೆಗಳನ್ನು ಮಾಡಿದರೆ ಅವನ ಮನಸ್ಸಿನಲ್ಲಿ ಭಯ ಮತ್ತು ಅಸಮಾಧಾನ ಇರುತ್ತದೆ. ಈ ದಿನ ಒಟ್ಟಿಗೆ ಬರುವುದಿಲ್ಲ, ಆ ಕೆಲಸ ಆಗುವುದಿಲ್ಲ ಎಂದು ಬೆಳಿಗ್ಗೆ ಯೋಚಿಸಬಾರದು. ಅಂತಹ ನಕಾರಾತ್ಮಕ ಆಲೋಚನೆಯಿಂದ ಇಡೀ ದಿನ ಅಸ್ತವ್ಯಸ್ತವಾಗಿರುತ್ತದೆ. ಮೂರನೆಯ ಅಭ್ಯಾಸವೆಂದರೆ ಶಿಸ್ತು ಇಲ್ಲದಿರುವುದು. ಒಬ್ಬ ವ್ಯಕ್ತಿ ತನ್ನ ಸಮಯದಲ್ಲಿ ಶಿಸ್ತು ಪಾಲಿಸದಿದ್ದರೆ, ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅವನು ತನ್ನ ಕೆಲಸದ ಫಲಿತಾಂಶವನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ನೀವು ನಿಮ್ಮ ಸಮಯವನ್ನು ಗೌರವಿಸದಿದ್ದರೆ ಕಾಲವು ನಿಮ್ಮನ್ನು ಗೌರವಿಸುವುದಿಲ್ಲ. ನಾಲ್ಕನೆಯ ಅಭ್ಯಾಸವೆಂದರೆ ಸ್ಥಿರತೆ ಇಲ್ಲದಿರುವುದು. ನೀವು ಪ್ರತಿದಿನ ಹೊಸದನ್ನು ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸದಿದ್ದರೆ ನಿಮ್ಮ ಜೀವನವು ಯಾವಾಗಲೂ ಅಪೂರ್ಣವಾಗಿರುತ್ತದೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಸ್ಥಿರತೆ ಮತ್ತು ದೃಷ್ಟಿಕೋನ ಅಗತ್ಯವಾಗಿರುತ್ತದೆ. ಸಾಧುಗಳ ಈ ಮಾತುಗಳನ್ನು ಕೇಳಿ ರೈತನು ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡನು. ಬೆಳಿಗ್ಗೆ ಬೇಗ ಎದ್ದು ದೇವರ ಧ್ಯಾನ ಮಾಡಿ, ಶಿಸ್ತಿನಿಂದ ಕೆಲಸ ಮಾಡಿ ಮುಂದೆ ಶ್ರೀಮಂತನಾದನು. ಇನ್ನು ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲವು ತಪ್ಪುಗಳು ದಾರಿದ್ರ್ಯಕ್ಕೆ ಕಾರಣವಾಗುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಅನೇಕ ಜನರು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಬಹಳ ಅಪಾಯಕಾರಿ ಮತ್ತು ಕೆಟ್ಟ ಸಂಕೇತಗಳಿಗೆ ಕಾರಣವಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ಅಥವಾ ಅಂಗೈಯನ್ನು ನೋಡಿ, ಇದು ಬಹಳ ಶುಭಪ್ರದ ಎಂದು ಹೇಳಲಾಗುತ್ತದೆ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಎಂಜಲು ಪಾತ್ರೆಗಳನ್ನು ನೋಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಬರುತ್ತದೆ. ಶಾಸ್ತ್ರಗಳ ಪ್ರಕಾರ ರಾತ್ರಿ ಎಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ಮಲಗಬೇಕು. ಮನೆಯಲ್ಲಿ ಕೊಳಕು ಪಾತ್ರೆಗಳು ಇರುವುದರಿಂದ ಬಡತನ ಬರುತ್ತದೆ. ಲಕ್ಷ್ಮೀದೇವಿಯ ಮನೆಯನ್ನು ಶಾಶ್ವತವಾಗಿ ತೊರೆಯುತ್ತಾಳೆ. ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಹಿಂಸಾತ್ಮಕ ಪ್ರಾಣಿಯ ಚಿತ್ರವನ್ನು ನೋಡಬಾರದು. ಇದು ಸಂಬಂಧಗಳಲ್ಲಿ ದೂರವನ್ನು ಸೃಷ್ಟಿಸುತ್ತದೆ ಮತ್ತು ವಿವಾದಗಳಿಗೆ ಕಾರಣವಾಗುತ್ತದೆ. ಇನ್ನು ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಒಲಿದು ಬರುತ್ತಾಳೆ. ಇಂದಿನ ಆಧುನಿಕ ಮತ್ತು ಬಿಡುವಿಲ್ಲದ ಜೀವನದಲ್ಲಿಯೂ ಸಹ ಈ ಸರಳ ಸಲಹೆಗಳನ್ನು ಪಾಲಿಸಬಹುದು. ಮಹಿಳೆಯರು ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದ ನಂತರ ಮನೆಯ ಹೊರಗೆ ಹೋಗಿ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟಿನಿಂದ ಹಾಕುವ ರಂಗೋಲಿ ಬಹಳ ಶ್ರೇಷ್ಠವಾದದ್ದು. ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಬಹಳ ಸಂತೋಷ ಪಡುತ್ತಾಳೆ. ಮಹಿಳೆಯರು ಬೆಳಗ್ಗೆ ರಂಗೋಲಿ ಹಾಕಿದ ನಂತರ ಅಡುಗೆ ಮನೆಗೆ ಹೋಗಿ ಕಾಫಿ ಅಥವಾ ಟೀ ಮಾಡುವ ಮೊದಲು ಅಡುಗೆ ಒಲೆಗೆ ಅರಿಶಿನ ಕುಂಕುಮದಿಂದ ಬೊಟ್ಟು ಇಡಬೇಕು. ನಂತರವೇ ದಿನದ ಅಡುಗೆಯನ್ನು ಆರಂಭಿಸಬೇಕು. ಕೊನೆಯದಾಗಿ ಮಹಿಳೆಯರು ಮನೆಯ ಕೆಲಸಗಳನ್ನು ಮುಗಿಸಿದ ನಂತರ ತುಳಸಿ ಗಿಡಕ್ಕೆ 1 ಲೋಟ ನೀರು ಹಾಕಬೇಕು. ತುಳಸಿ ಗಿಡಕ್ಕೆ ದೊಡ್ಡ ಪೂಜೆಗಳನ್ನು ಮಾಡುವ ಅಗತ್ಯವಿಲ್ಲ, ಕೇವಲ ಭಕ್ತಿಯಿಂದ ನೀರು ಹಾಕಿದರೆ ಸಾಕು. ಜೀವನಗಳು ಎಷ್ಟೇ ಆಧುನಿಕವಾಗಿ ಬದಲಾದರೂ ಮಹಿಳೆಯರು ಈ 3 ಕೆಲಸಗಳನ್ನು ಬಿಡಬಾರದು. ಈ ಅಭ್ಯಾಸಗಳನ್ನು ಪಾಲಿಸಿದರೆ ಆ ಮನೆಯು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.